Hello everyone, welcome to Sanmargaha classes. Let us see question number 30 of the chapter Crop Production and Management. Arrange the following agricultural practices in the proper order as farmers follow in their field. Irrigation, preparation of soil, adding manure and fertilizer, sowing, storage, harvesting, protection from weeds. ಇದನ್ನ ಸ್ಟೆಪ್ ಬೈ ಸ್ಟೆಪ್ ನಾವೀಗ ಅರೇಂಜ್ ಮಾಡ್ತಾ ಹೋಗ್ಬೇಕು. ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ದಟ್ ಈಸ್ ಪ್ರಿಪರೇಷನ್ ಆಫ್ ಸಾಯಿಲ್ ಅಲ್ವಾ? ಪ್ರಿಪೇರಿಂಗ್ ಸಾಯಿಲ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಪ್ರಿಪರೇಷನ್ ಆಫ್ ಸಾಯಿಲ್ ಇನ್ವಾಲ್ವ್ಸ್ ಟರ್ನಿಂಗ್ ಅಂಡ್ ಲೂಸ್ನಿಂಗ್ ದ ಸಾಯಿಲ್. ಇಲ್ಲಿ ಇದನ್ನ ಯಾವ್ಯಾವ್ದ್ರಿಂದ ಮಾಡ್ತೀವಿ? ಪ್ಲವನ್ನ ಯೂಸ್ ಮಾಡ್ಕೊಂಡು ದೆನ್ ಯೂಸ್ ಮಾಡಿ ಪ್ರಿಪರೇಷನ್ ಆಫ್ ಸಾಯಿಲ್ ಮಾಡ್ಬೋದು ಅಲ್ವಾ? ದೆನ್ ಸೆಕೆಂಡ್ ಒನ್ ಈಸ್ sowing. ಇಲ್ಲಿ sowing is nothing but placing seeds into a soil. ಅದನ್ನ sowing ಅಂತ ಕರಿತೀವಿ. ಆಮೇಲೆ ಅದು ಜರ್ಮಿನೇಟ್ ಆಗಿ ನೆಕ್ಸ್ಟ್ ಪ್ಲಾಂಟ್ ಆಗಿ ಗ್ರೋ ಆಗುತ್ತೆ. ಆಡಿಂಗ್ ಮ್ಯಾನ್ಯೂರ್ ಫರ್ಟಿಲೈಸರ್. ಮ್ಯಾನ್ಯೂರ್ ಆರ್ ಫರ್ಟಿಲೈಸರ್. ಇಲ್ಲಿ ಮ್ಯಾನ್ಯೂರ್ ಅಂದ್ರೆ ಯೂಶುವಲಿ ಆರ್ಗ್ಯಾನಿಕ್ ಮ್ಯಾನ್ಯೂರ್, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಆಗಿರುತ್ತೆ. ಫರ್ಟಿಲೈಸರ್ ಯೂಶುವಲಿ ದೇ ಆರ್ ಮ್ಯಾನ್ ಮೇಡ್, ದೇ ಆರ್ ಸಿಂಥೆಟಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ದೀಸ್ ಆರ್ ದ ಕಂಪೌಂಡ್ಸ್. ಯಾವುದು ನ್ಯೂಟ್ರಿಷನ್ ಅನ್ನ ಕೊಡುತ್ತೆ ಪ್ಲಾಂಟ್ಸ್ ಗೆ, ಆ ತರ ಸಬ್ಸ್ಟೆನ್ಸಸ್ ಅನ್ನ ಏನಂತ ಕರಿತೀವಿ? ಮ್ಯಾನ್ಯೂರ್ಸ್ ಅಂಡ್ ಫರ್ಟಿಲೈಸರ್ ಕರಿತೀವಿ. ಇರಿಗೇಷನ್, ಸಪ್ಲೈಯಿಂಗ್ ವಾಟರ್ ಟು ಕ್ರಾಪ್ಸ್. ಸಪ್ಲೈಯಿಂಗ್ ವಾಟರ್ ಸಪ್ಲೈ ಅನ್ನ ಮಾಡುವಂಥದ್ದು ಕ್ರಾಪ್ಸ್ ಗೆ. ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ವಾಟರ್ ಸಪ್ಲೈ ಅನ್ನ ಮಾಡುವಂಥದ್ದನ್ನ ಇರಿಗೇಷನ್ ಅಂತ ಕರೆದಿರ್ತೀವಿ. ಫಿಫ್ತ್ ಒನ್ ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್. ಈಗ ನೀರನ್ನೆಲ್ಲ ಹಾಕಿದಾಗ ಅಲ್ಲಿ ವೀಡ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ವಿ ಹ್ಯಾವ್ ಟು ರಿಮೂವ್ ಆರ್ ಎಲಿಮಿನೇಟ್ ದಟ್ ವೀಡ್ಸ್, ಮೇ ಬಿ ಯೂಸಿಂಗ್ ಸಮ್ ಟೂಲ್ಸ್ ಆರ್ ಬೈ ಮ್ಯಾನ್ಯುಯಲ್ ಮೆಥಡ್ ಇರಬಹುದು, ಕೈಯಿಂದ ಕಳೆ ಕೀಳೋದಿರ್ಬೋದು, ಆರ್ ಯೂಸಿಂಗ್ ಸಮ್ ಕೆಮಿಕಲ್ಸ್ ಲೈಕ್ ವಿಡಿಸೈಡ್ಸ್, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರೊಟೆಕ್ಷನ್ ಫ್ರಮ್ ವೀಡ್ಸ್. ಹಾರ್ವೆಸ್ಟಿಂಗ್. Harvesting is nothing but cutting off crops when they are mature. ಮೆಚ್ಯೂರ್ ಆದಾಗ ಅದನ್ನ ಮಾಡೋದು. ಸ್ಟೋರೇಜ್. Storage, it is also very important. And this last step, storage is nothing but drying grains well before storage, and they are stored in godowns or silos ಅಂತ ಹೇಳ್ತೀವಿ. ಸ್ಟೋರೇಜ್, ಸ್ಟೋರ್ ಮಾಡೋದಕ್ಕಿಂತ ಮೊದಲು ನಾವು ಗ್ರೇನ್ಸ್ ಅನ್ನ ಸರಿಯಾಗಿ ಡ್ರೈ ಮಾಡಬೇಕು. ಮಾಯಿಶ್ಚರ್ ಕಂಟೆಂಟ್ ಇದ್ರೆ ಏನಾಗುತ್ತೆ? ದಟ್ ಮೇ ಲೀಡ್ ಟು ಡೆವಲಪಿಂಗ್ ಪೆಸ್ಟ್, ಫಂಗಸ್, ಬ್ಯಾಕ್ಟೀರಿಯಾ ಅಂಡ್ ದೇ ಮೇ ಡ್ಯಾಮೇಜ್ ದ ಸೀಡ್ಸ್. ಹಾಗಾಗಿ ಸ್ಟೋರ್ ಮಾಡೋದಕ್ಕಿಂತ ಮೊದಲು ಅದನ್ನೆಲ್ಲ ಸೀಡ್ಸ್ ಅನ್ನೆಲ್ಲ ಡ್ರೈ ಮಾಡಬೇಕು. ಸನ್ಲೈಟ್ ಅಲ್ಲಿ ಇಟ್ಟು ಡ್ರೈ ಮಾಡ್ತಾರೆ. ಅಂಡ್ ಆಮೇಲೆ ಗೋಡೌನ್ಸ್ ಅಲ್ಲೋ ಅಥವಾ ಸೈಲೋಸ್ ಎಲ್ಲೋ ಇಟ್ಟು ಅದನ್ನ ಸ್ಟೋರ್ ಮಾಡ್ತಾರೆ. ಸೊ ಇದನ್ನ ಈ ರೀತಿಯಾಗಿ ನಾವು ಸ್ಟೆಪ್ ವೈಸ್ ಅರೇಂಜ್ ಮಾಡಬೇಕು. ಥ್ಯಾಂಕ್ ಯು.